ಇವತ್ತು 17ನೇ ಬಡ್ಜೆಟ್ನ ಮಾಡಿ ಇಡೀ ರಾಷ್ಟ್ರದಲ್ಲೇ ಅತಿ ಹೆಚ್ಚಿನ ಬಡ್ಜೆಟನ್ನು ಮಾಡಿರತಕ್ಕಂಥ ಏಕೈಕ ಮುಖ್ಯಮಂತ್ರಿ ಅಂತ ಹೇಳಿ ಅವರು ದಾಖಲೆ ಮಾಡಿರೋದು ಒಂದನ್ನು ಬಿಟ್ಟರೆ, ಈ ಬಡ್ಜೆಟಲ್ಲಿ 208 ಪೇಜ್ ಇದೆ. ಈ ಬಡ್ಜೆಟ್ಟು 208 ಪೇಜ್ ಇರತಕ್ಕಂಥ ಈ ಬಡ್ಜೆಟಲ್ಲಿ ಯಾವುದೇ ಉಪ್ಪು ಹುಳಿ ಖಾರ ಏನೂ ಇಲ್ಲ. ಈ ರಾಜ್ಯದ ಜನರಿಗೆ ಮಂಕು ಬೂದಿ ಎರಚುವಂಥ ಒಂದು ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಬಹುಶಃ ಈ ರಾಜ್ಯದ ಬೆನ್ನೆಲುಬು ಅಂತೇಳಿ ನಾವು ರೈತರನ್ನ ಕರಿತೀವಿ. ಆ ರೈತರಿಗೋಸ್ಕರ ವಿಶೇಷವಾದ ಯಾವುದೇ ಯೋಜನೆಗಳನ್ನು ತಂದಿಲ್ಲ. ಬಹುಶಃ ಅವರ ಆತ್ಮಹತ್ಯೆಯನ್ನು ತಡೆಗಟ್ಟಲಿಕ್ಕೋಸ್ಕರ ಅವ್ರಿಗೆ ನಂಬಿಕೆ ವಿಶ್ವಾಸ ಮೂಡಿಸೋದಕ್ಕೋಸ್ಕರನಾವುದು ಏನಾವುದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಅಟ್ಲೀಸ್ಟು ರೈತರ ಸಾಲ ಮನ್ನಾ ಮಾಡುವಂಥ ಯಾವುದಾವುದೊಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತಾರಂಥೇಳಿ ನಾವೆಲ್ಲ ಕೂಡ ಕಾದು ನೋಡಿದ್ವಿ. ಕುಮಾರಣ್ಣವರು 25,000 ಕೋಟಿ ಮುಖ್ಯಮಂತ್ರಿ ಇದ್ದಾಗ ರೈತರ ಸಾಲ ಮನ್ನಾ ಮಾಡಿದರು. ಆ ರೀತಿಯಲ್ಲಿ ಏನೋ ಒಂದು ಸಾಲ ಮನ್ನಾ ಮಾಡ್ತಾರಂಥೇಳಿ ನಾವೆಲ್ಲ ಕಾತರದಿಂದ ಕಾಯ್ತಿದ್ವಿ. ಆದರೆ ಆ ಥರ ಯೋಜನೆಗಳು ಯಾವುದನ್ನು ಕೂಡ ಮಾಡಿಲ್ಲ. ಅದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಟಾಂಪಿಂಗ್ ಇರ್ಬೋದು, ಮತ್ತು ಈ ಪ್ರಾಪರ್ಟಿದು SR ವ್ಯಾಲ್ಯೂಗಳಿರ್ಬೋದು, ಈ ಥರ ಅನೇಕ ಬರೀ ತೆರಿಗೆಗಳನ್ನು ಹೆಚ್ಚು ಮಾಡಿ ಇವತ್ತು ಪ್ರತಿಯೊಬ್ಬ ನಾಗರಿಕ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 7 ಕೋಟಿ ಜನಸಂಖ್ಯೆ ಏನಿದ್ದೆ ಅವರ ತಲೆ ಮೇಲೆ ಇವತ್ತು ತುಪ್ಪ ಸೋರುವಂಥ ಕೆಲಸವನ್ನು, ಮೂಗಿಗೆ ತುಪ್ಪ ಸೋರುವಂಥ ಕೆಲಸವನ್ನು ಮಾಡಿದ್ದಾರೆ ಹೊರತುಪಡಿಸಿ ಸಾಲದ ಸುಳಿಯಲ್ಲಿ ಈ ರಾಜ್ಯವನ್ನು ಅವರು ಬಡ್ಜೆಟನ್ನು ಮಂಡನೆ ಮಾಡಿ ಹೆಚ್ಚೆಚ್ಚು ಸಾಲ ಮಾಡೋ ಮೂಲಕ ದಾಖಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದು ಒಂದು ನಿಜವಾಗ್ಲೂ ಕೂಡ ಇದು ಲೂಟಿ ಸರ್ಕಾರ. ಬರೀ ಲೂಟಿ ಮಾಡಿಕೊಂಡು ಇವತ್ತು ಜನರ ಪರವಾಗಿ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಈ ಬಡ್ಜೆಟಲ್ಲಿ ಏನೂ ಕೂಡ ಇಲ್ಲ. ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಅವರು ಏನಾದರೂ ಇನ್ನೂ ಹೊಸ ಯೋಜನೆಗಳು ಕೊಡ್ತಾರೆ ಅಂತೇಳಿ GBAಗೆ ಅಂತೇಳಿ ನಾವೆಲ್ಲ ಕೂಡ ಭಾವಿಸಿದ್ದೀವಿ. ಅದು ಕೂಡ ಏನೂ ಆಗಿಲ್ಲ. ಈ ಬಡ್ಜೆಟು ಬರೀ ಮೋಸದ ಬಡ್ಜೆಟ್ಟು. ಇದರಲ್ಲಿ ಏನೇನೂ ಇಲ್ಲ. ಇದು ಎಲ್ಲರ ತಲೆ ಮೇಲೆ, ನಾಗರಿಕರ ಮೇಲೆ ಬರ ಎಳೆಯುವಂಥ ಒಂದು ಕೆಲಸ ಆಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಈ ಒಂದು ಬಜೆಟ್ಗೆ ಎಷ್ಟು ಮಾರ್ಕ್ಸನ್ನು ಕೊಡ್ತೀರಾ ಸರ್? 10ಕ್ಕೆ ಅಲ್ಲ, ಇಲ್ಲಿ ಉತ್ತರ ಇದ್ರೆ ತಾನೇ ಮಾರ್ಕ್ಸ್ ಕೊಡಲಿಕ್ಕೆ ಸಾಧ್ಯ. ಈ ಬರೀ ಪ್ರಶ್ನೆ ಪೇಪರ್ಗಳಿದೆ. ಆ ಪ್ರಶ್ನೆಗೆ ಉತ್ತರ ಯಾವುದೂ ಕೂಡ ಸಿಕ್ಕಿಲ್ಲ ಈ ಬಡ್ಜೆಟ್ ಪುಸ್ತಕದಲ್ಲಿ. ಅದರಿಂದ ಇದಕ್ಕೆ ನಾನು ಶೂನ್ಯ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬರೀ 0 ಮಾರ್ಕನ್ನೇ ಕೊಡಲಿಕ್ಕಾಗೋದು. ಯಾಕೆಂದರೆ ಸಾಲ ಜಾಸ್ತಿ ಆಗ್ತಾ ಇದೆ. ನಾಳೆ ದಿನ ಹುಟ್ಟುವ ಮಗು ಕೂಡ ಅದರ ತಲೆ ಮೇಲೆ 1,37,000 ಒಬ್ಬರೊಬ್ಬರ ತಲೆ ಮೇಲೆ ಸಾಲವನ್ನು ಈ ಸರ್ಕಾರ ಭರಿಸಿದೆ.